ನಮಸ್ಕಾರ ಸ್ನೇಹಿತರೆ, ನೋಡಿ ಇವತ್ತು ಬಂದಿರೋಂಥ ಜಾಗ 12 ಎಕರೆ. ತುಂಬ ಚೆನ್ನಾಗಿದೆ. ತಾರ್ ರೋಡಿಂದ ಅಟ್ಯಾಚು. ಆ ಕಡೆ ತಾರ್ ಮನೆ ಇದೆಯಲ್ಲ, ಅದು ತಾರ್ ರೋಡು. ಅಲ್ಲಿಂದ ತೋರಿಸ್ತೀನಿ. ಇದು ಬೆಂಗಳೂರಿಂದ 155 ಕಿಲೋಮೀಟ್ರು, ಮೈಸೂರಿಂದ 100 ಕಿಲೋಮೀಟ್ರ್ ಆಗುತ್ತೆ. ನೋಡಿ ಈ ಥರ ಲೇಬರ್ಗೆ ಒಂದು ಮನೆ, ಓನರ್ ಇರೋಕ್ಕೊಂದು ಮನೆ, 3 ಬೋರ್ವೆಲ್ ಇದೆ. ಒಳ್ಳೆ ಲೊಕೇಟ್ ಇದೆ ನೋಡಿ, ಜನರಲ್ ಪ್ರಾಪರ್ಟಿ. ಹಿಂದಗಡೆ ಒಳ್ಳೆ ವ್ಯೂ ಇದೆ. ಸುತ್ತ ತೆಂಗಿನ ಮರ, ಒಂದು 250 ತೆಂಗಿನ ಮರ ಇದ್ದಾವೆ. ವಿಲೇಜಿಂದ 500 ಮೀಟ್ರ್, 1 ಕಿಲೋಮೀಟ್ರ್ ವಿಲೇಜ್ಗಳು. 2 ಕಡೆ ವಿಲೇಜ್ ಇದೆ. ತಾರ್ ರೋಡು, 2 ಕಡೆ ಹೈವೇ ಇದೆ. ರೈಟಿಂದ ಈ ಕಡೆ ತಾರ್ ರೋಡಿಂದ ರೈಟ್ಗೂ ಹೈವೇ ಇದೆ. ಈಗ ಒಳಗಡೆ ಹಿಂಗೆ ಬಂದರೂ ಹೈವೇ ಇದೆ. ಬಲಗಡೆ ಭಾಗಕ್ಕೂ ಹೈವೇಯಿಂದ ಬರ್ಬೋದು. 2 ಕಿಲೋಮೀಟ್ರು, 1 ಕಿಲೋಮೀಟ್ರ್, 1.5 ಕಿಲೋಮೀಟ್ರ್ ಒಂದು ಕಡೆಯಿಂದ MMLS ಹೈವೇಯಿಂದ. ತುಂಬ ಚೆನ್ನಾಗಿದೆ ನೋಡಿ, ಮರಗಳು, ತೆಂಗಿನ ಫಲ ಹೆಂಗೆ ಕೊಡ್ತವೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಇವರು 35 ಲ್ಯಾಕ್ ಫೈನಲ್ ರೇಟ್ ಹೇಳ್ತಾಯಿದ್ದಾರೆ. ಪ್ರೈಸು ಹೇಳಿಲ್ಲ ಅಂತಾರೆ. 100-200 ತೆಂಗಿನ ಮರ ಇದೆ ನೋಡಿ. ಬಾಳೆ, ಈ ಥರ ಬಾಳೆ ಇದೆ. ತುಂಬ ಚೆನ್ನಾಗಿದೆ. ತೆಂಗಿನ ಮರ, ಬಾಳೆ ಎಲ್ಲ ಹಾಕಿದ್ದಾರೆ. ಜೋಳ, ಈ ಕಡೆಗೆ ಜೋಳ ಹಾಕಿದ್ದಾರೆ. ಆ ಬೇವಿನ ಮರ ಲಾಸ್ಟು. ರೋಡ್ ಫೇಸಿಂಗ್ ಇಲ್ಲ ಅಂದರೂ ಇದು 200ರಿಂದ 600 ಅಡಿ ಹೆಚ್ಚು ಕಮ್ಮಿ ರೋಡ್ ಫೇಸಿಂಗೇ ಬರುತ್ತೆ. 200 ಮೀಟ್ರ್ ಬರುತ್ತೆ, ಮೀಟ್ರ್ ಲೆಕ್ಕ ನೋಡಿ. ಬಾಳೆ, ಆ ಕಡೆಯೂ ಬಾಳೆ ಹಾಕಿ ಕಿತ್ತಿದ್ದಾರೆ, ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ರೆಡ್ ಮಣ್ಣು. ಜಾಗ ಮಾತ್ರ ಬ್ಯೂಟಿಫುಲ್ ಆಗಿದೆ ನೋಡಿ. ಎಳ್ನೀರೆಲ್ಲ ಬಿಟ್ಟು ಈ ಥರ ಫಲ ಕೊಡ್ತಾ ಇದೆ. ಜಾಗ ತುಂಬ ಚೆನ್ನಾಗಿದೆ. ಅಕ್ಕಪಕ್ಕ ಇನ್ನೂ ಬೇಕಾದ್ರೆ ಮಾಡ್ಬೋದು. ಒಳ್ಳೆ ಲೊಕೇಶನ್ ಇದೆ. ತಾರ್ ರೋಡ್ ತೋರಿಸ್ತೀನಿ, ಮುಂದೆ ಹೋಗ್ತಾ ಇದ್ದೀನಿ. ತಾರ್ ರೋಡು ನೋಡಿ, ಮಣ್ಣು ಮತ್ತು ಪ್ಯೂರ್ಲಿ ರೆಡ್ಡು. ಅಕ್ಕಪಕ್ಕ ಮನೆಗಳೆಲ್ಲ ಇದ್ದಾವೆ. ತಾರ್ ರೋಡ್ಗೆ ತೊಂದರೆ ಇಲ್ಲ. ಡ್ರಿಪ್ಪು ಎಲ್ಲ ಡ್ರಿಪ್ ಮಾಡಿದ್ದಾರೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಇದು 12 ಎಕರೆ ಬರುತ್ತೆ.